ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ ಪ್ಲೀಸ್. ಸೊ ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಸರ್ಪ್ರೈಸ್. ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೋಗ್ತಾನೆ ಹೇಳ್ತೀನಿ ಎಲ್ಲಿಗೆ ಹೋಗ್ತೀನಿ, ಎಲ್ಲಿಗೆ ಹೋದ್ವಿ, ಏನೇನು ಮಾಡಿದ್ವಿ ಇವತ್ತೆಲ್ಲ ಅಂತ. ನಾನಿವತ್ತು ನಿಮ್ಮನ್ನ ಒಂದು ತುಂಬ ಸ್ಪೆಷಲ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಇರೋರಿಗೆ, ಸುತ್ತಮುತ್ತ ಇರೋರಿಗೆಲ್ಲ ಈ ಜಾಗ ಯಾವುದು ಅಂತ ಗೊತ್ತೇ ಇರುತ್ತೆ. ಸೊ ಗೊತ್ತಿಲ್ಲದೆ ಇರೋರಿಗೋಸ್ಕರ ವಿಡಿಯೋನ ಮಾಡ್ತಾ ಇರೋದು. ಒಂದು ಐಡಿಯಾ ಬಂದಿರುತ್ತೆ ಇಷ್ಟು ಜನ ನೋಡಿನೇ ಎಲ್ಲಿಗೆ ಹೋಗಿರ್ಬೋದು ಅಂತ. ಸೊ ನಾವು ಮಾಡಾಳಿಗೆ ಹೋಗಿದ್ದು. ಮಾಡಾಳು ಗೌರಮ್ಮ ಅಂದರೆ ತುಂಬ ಪ್ರಸಿದ್ಧವಾದ ಗೌರಮ್ಮ ಅಂತಲೇ ಹೇಳ್ಬೋದು. ಈ ಕಡೆ ಸುತ್ತಮುತ್ತ ಇರೋರಿಗೆಲ್ಲ ಈ ಗೌರಮ್ಮನ ಬಗ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಹೋಗಿದ್ವಿ ಎಲ್ಲರೂ ಫ್ಯಾಮಿಲಿ ಜೊತೆ. ಜನ ಅಂತೂ ಹೆಂಗಿದ್ರು ಅಂದರೆ ಯಾವುದಕ್ಕೆ ಕಮ್ಮಿ ಆದರೂ ಜನ ಮಾತ್ರ ದೇವಸ್ಥಾನಗಳಿಗೆ ಇಂಥವಕ್ಕೆಲ್ಲ ಕಮ್ಮಿ ಆಗಲ್ಲ. ಸೊ ತುಂಬ ಜನ ಇದ್ದರು. ನಾವು ಹೋದ್ವಿ. ನಾವು ಸ್ವಲ್ಪ ಲೈನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ವಿ. ಫೋಟೋ ತೆಗಿಯೋ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನು ಆದ್ರೂ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಈ ಗೌರಮ್ಮನ ಸ್ಪೆಷಾಲಿಟಿ ಏನಂತಂದರೆ ಮೂಗುತಿ. ಇದನ್ನು ತುಂಬ ವರ್ಷಗಳಿಂದ ಈ ಮೂಗುತಿನೇ ಗೌರಮ್ಮಂಗೆ ಹಾಕ್ಕೊಂಡು ಬರ್ತಿರೋದು. ಹಾಗಾಗಿ ಇದನ್ನು ಕಡಲೆ ಹಿಟ್ಟಿಂದ ಮಾಡ್ತಾರೆ ಇವರೇ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡೋ ಅಂಥದ್ದು. ಒಂದು 10 ದಿನ ಅಥವಾ 9 ದಿನ ಇಟ್ಕೊಂಡು ವಿಸರ್ಜನೆ ಮಾಡ್ತಾರೆ. ಈ ಮೂಗುತಿನ ಕೋಡಿಮಠದ ಸ್ವಾಮೀಜಿಗಳೇ ಗೌರಮ್ಮಂಗೆ ಹಾಕ್ತಾರೆ. ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಗೌರಮ್ಮ. ಹಾಗೆ ತುಂಬ ಪವರ್ಫುಲ್. ಡೈಲಿ ದರ್ಶನ ಗೌರಮ್ಮನ ಮೂರ್ತಿ ಇದೆ ದೇವಸ್ಥಾನದಲ್ಲಿ. ಇದು ಗೌರಿ ಹಬ್ಬದಲ್ಲಿ ಇದನ್ನು ಇವರೇ ಮಾಡಿ ಇಡ್ತಾರೆ. ಮಾಡಾಳು ಗೌರಮ್ಮ ಅಂದರೆ ಫೇಮಸ್ಸೇ ತುಂಬ. ಗೌರಮ್ಮ ತುಂಬ ಚೆನ್ನಾಗಿತ್ತು. ಏನಾದರೂ ಹರಕೆಗಳಿದ್ದರೆ ಮಾಡಿಕೊಂಡ್ರೆ ಈ ಗೌರಮ್ಮ ನೆರವೇರಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ನಡ್ಕೊಳ್ತಾರೆ. ಈ ಗೌರಮ್ಮಂಗೆ ಇಷ್ಟವಾಗಿದ್ದಂಥದ್ದು ಅಂದರೆ ಕರ್ಪೂರ. ತುಂಬ ಕರ್ಪೂರ ಹಚ್ತಾರೆ ಇಲ್ಲಿ. ವಿಸರ್ಜನೆ ಮಾಡ್ಬೇಕಾದ್ರೆ ಈ ಗೌರಮ್ಮ ಅಳುತ್ತೆ ಅಂತಲೂ ಹೇಳ್ತಾರೆ. ನಾವು ನೋಡಿಲ್ಲ. ಹಾಗೆ ನಾವು ಕರ್ಪೂರ ಎಲ್ಲ ಹಚ್ಚಿದ್ವಿ. ಕರ್ಪೂರನ ಒಂದು ತಟ್ಟೆಗೆ ಹಾಕ್ಕೊಬಿಟ್ಟು ಅದನ್ನು ತಲೆ ಮೇಲೆ ಇಟ್ಕೊಂಡು ಹಚ್ಚೋದ್ರಿಂದ ನಾವು ಏನೇ ಕೇಳ್ಕೊಂಡ್ರೂ ವಿಶಸ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಅದೇ ರೀತಿ ಮಾಡಿದ್ವಿ. ಇದಕ್ಕೆ ದುಗ್ಲ ಹೊರೋದು ಅಂತ ಹೇಳ್ತಾರೆ. ಗೌರಮ್ಮಂಗೆ ತುಂಬ ಇಷ್ಟ ಅಂತೆ ಇದು ಕರ್ಪೂರ, ಆರತಿ ಮಾಡೋದು, ದುಗ್ಲ ಹೊರೋದು ಎಲ್ಲ. ಹಾಗಾಗಿ ಜನ ಎಲ್ಲ ಇದನ್ನೇ ಮಾಡ್ತಾರೆ. ನಾವು ಎಲ್ಲ ಹಚ್ಚುತ್ತಿದ್ವಿ. ಆದರೆ ಏನಾಗಿದೆ ಈ ವರ್ಷ ಅಂತಂದರೆ 2 ಗೌರಮ್ಮನ್ನ ಇಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ದೇವರಲ್ಲೂ ಈ ಥರ ಎಲ್ಲ ಮಾಡಬಾರ್ದು ಅಂತ ಅನ್ನಿಸ್ತು. ಏನು ಮಾಡೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಫಸ್ಟ್ನೇ ಗೌರಮ್ಮನ ನೋಡೋಕ್ಕಾಗಲಿಲ್ಲ, ಜನ ತುಂಬ ನಿಂತಿದ್ರು. ಸೊ ಹಾಗಾಗಿ ಇದಕ್ಕೆ ಅಂತೆ ಅವರು ಸ್ವಾಮೀಜಿಗಳು ಮೂಗ್ಬಟ್ಟಿಟ್ಟಿರೋದು. ಸೊ ಹಾಗಾಗಿ ನಾವು ಈ ಗೌರಮ್ಮನ್ನೇ ನೋಡ್ಕೊಂಬಂದ್ವಿ. ಆ ಗೌರಮ್ಮನಂತೂ ಇವಾಗ ನಿಂತಿದ್ರೆ ಸುಮಾರು ಬೆಳಗಿನ ಜಾವ ಆಗ್ತಿತ್ತೇನೋ ಬರೋವಷ್ಟರಲ್ಲಿ. ಅಷ್ಟು ಜನ ಇದ್ದರು. ಸೊ ಅದಕ್ಕೋಗಿ ಆ ಪಾಪು ಎಲ್ಲ ಇದ್ರಲ್ಲ, ಹಾಗಾಗಿ ಅದನ್ನು ನೋಡಲಿಲ್ಲ ನಾವು. ಈ ಗೌರಮ್ಮನ್ನೇ ನೋಡ್ಕೊಂಡು ಬಂದ್ವಿ. ಈ ಗೌರಮ್ಮನ ಹತ್ರನೂ ಸುಮಾರು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಜನ ಸ್ವಲ್ಪ ಕಮ್ಮಿ ಆದರು. ಆಮೇಲೆ ದರ್ಶನ ಮಾಡ್ಕೊಂಡು ಬಂದ್ವಿ. ನಾನು ಕೂಡ ನನ್ನ ವಿಶಸ್ನ ಕೇಳಿಕೊಂಡು ಆರತಿ ಮಾಡಿದೆ.
ಯಾವ್ದು ಹೆಂಗಾರು ಇರಲಿ ಮಳೆ ಚೆನ್ನಾಗಿ ಕೊಡಪ್ಪ ಅಂತಲೇ ಕೇಳ್ಕೊಂಡಿದ್ದು ನಾನು, ನಿಜ ಹೇಳಬೇಕು ಅಂದರೆ. ಹಳ್ಳಿ ಕಡೆ ಎಲ್ಲ ರೈತರದ್ದು ಪಾಡು ನೋಡೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗ್ತಿದೆ, ಮಳೆ ಇಲ್ಲ. ಹಾಗಾಗಿ ದೇವ್ರ ಹತ್ರ ಅದನ್ನೇ ಕೇಳ್ಕೊಂಡೆ. ಸುಮಾರು ಅದೆಷ್ಟೋ ಕ್ವಿಂಟಲ್ ಕರ್ಪೂರನ ಇಲ್ಲಿ ಸೇಲ್ ಮಾಡ್ತಾರಂತೆ. ಅಷ್ಟು ಕರ್ಪೂರ ಸೇಲ್ ಆಗುತ್ತಂತೆ ಇಲ್ಲಿ, ಅಷ್ಟು ಹಚ್ತಾರಂತೆ ಕರ್ಪೂರನ ಇಲ್ಲಿ. ಹಾಗೇ ಪ್ರಸಾದನೂ ಇತ್ತು, ಅದನ್ನು ಮಾಡಿಕೊಂಡ್ವಿ. ಚೆನ್ನಾಗಿತ್ತು, ಅನ್ನ ರಸಂ ಪ್ರಸಾದ ನೀಟಾಗಿತ್ತು ಎಲ್ಲ. ಹಾಗೆ ಪ್ರಸಾದ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಸುತ್ತಾಡ್ಕೊಬರೋಣ. ಅಲ್ಲಿ ಇದು ಜಾತ್ರೆ ಥರ ಅಂತಲೇ ಹೇಳ್ಬೋದು, ತುಂಬ ಅಂಗಡಿಗಳೆಲ್ಲ ಹಾಕಿರ್ತಾರೆ. ಸೊ ಅಲ್ಲೂ ಹೋಗಿ ನೋಡಿಕೊಂಡು ಮಕ್ಳುಗಳಿಗೆಲ್ಲ ಏನಾದರೂ ಕೊಡಿಸ್ಕೊಬರೋಣ ಅಂತ ಹೋದ್ವಿ. ನನ್ನ ಮಗ ರಬ್ಬರ್ ಹಾವು ನೋಡಿ ಹೆದ್ರುಕೊಳ್ತಾ ಇದ್ದ, ನಿಜವಾಗಿರೋ ಹಾವು ಅಂತ. ನಾವು ಹಾಗೆ ಎಲ್ಲ ಸುತ್ತಾಡಿಕೊಂಡು ಅದು ಇದು ತಿಂದ್ಕೊಂಡು ಹೊರಟ್ವಿ ಮನೆಗೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಮಾಡಾಳ್ ಗೌರಮ್ಮನ ನೋಡೋರಿದ್ದರೆ ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.